ದರ್ಶನ್ ಜೈಲಲ್ಲಿ ಇದ್ದಾಗಲೇ ಫ್ಯಾನ್ಸ್ ಮೇಲೆ ಗರಂ ಆಗಿದ್ದೇಕೆ ದುನಿಯಾ ವಿಜಯ್. ದರ್ಶನ್ ಮತ್ತು ದುನಿಯಾ ವಿಜಯ್ ಗೆಳೆತನ ಮುರಿದು ಬಿದ್ದ. ಸಿನಿಮಾ ನೋಡಲ್ಲ ಎಂದಿದ್ದ ದರ್ಶನ್ ಫ್ಯಾನ್ಸ್ಗೆ ದುನಿಯಾ ವಿಜಯ್ ಕೊಟ್ಟ ಕೌಂಟರ್ ಹೇಗಿತ್ತು ಗೊತ್ತಾ? ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕರ್ನಾಟಕ ಸೋಷಿಯಲ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸುಸ್ವಾಗತ. ವೀಕ್ಷಕರೇ, ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಅವರ ಹೊಸ ಸಿನಿಮಾ ಭೀಮಾ ಬ್ಲಾಕ್ ಬಾಸ್ಟರ್ ಆಗಿದೆ. ಇನ್ನೇನು 3ನೇ ವಾರಕ್ಕೆ ಭೀಮಾ ಕಾಲಿಡಲಿದ್ದಾನೆ. ಕೋಟಿ ಕಲೆಕ್ಷನ್ ಮಾಡುವುದರ ಮೂಲಕ ಭೀಮನ ಆರ್ಭಟ ಮುಂದುವರಿತಾ ಇದೆ. ದುನಿಯಾ ವಿಜಯ್ ನಟನಾಗಿ ಮಾತ್ರವಲ್ಲದೆ ನಿರ್ದೇಶಕರಾಗಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಭೀಮನಿಗೆ ಜನ ಬಹುಪರಾಕ್ ಎನ್ನುತ್ತಿದ್ದಾರೆ. ಇದರ ಮಧ್ಯೆ ದುನಿಯಾ ವಿಜಯ್ ನಟ ದರ್ಶನ್ ಫ್ಯಾನ್ಸ್ ಮೇಲೆ ಗರಂ ಆಗಿದ್ದಾರೆ. ಹೌದು, ಇತ್ತೀಚೆಗಷ್ಟೇ ಕೆಲವು ಅಭಿಮಾನಿಗಳು ನಟ ದರ್ಶನ್ ಜೈಲಿನಿಂದ ಹೊರಗೆ ಬರೋವರೆಗೂ ಕನ್ನಡ ಸಿನಿಮಾಗಳನ್ನ ನೋಡುವುದಿಲ್ಲ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡಿದ್ರು. ಈ ಎಲ್ಲವನ್ನೂ ಮೀರಿ ಭೀಮಾ ಗೆಲುವಿನ ಹಾದಿಯನ್ನ ಹಿಡಿದಿದ್ದಾನೆ. ಸಿನಿಮಾ ಭರ್ಜರಿ ಕಲೆಕ್ಷನ್ ಸಹ ಮಾಡ್ತಾ ಇದೆ. 2024ರ ಮೊದಲ ಸೂಪರ್ ಹಿಟ್ ಸಿನಿಮಾ ಎನಿಸಿಕೊಂಡಿದೆ ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸುತ್ತಿರುವ ಭೀಮಾ ಚಿತ್ರ. ಇನ್ನು ಸಿನಿಮಾ ನೋಡಲ್ಲ ಎಂದಿದ್ದ ದರ್ಶನ್ ಅಭಿಮಾನಿಗಳ ಬಗ್ಗೆ ಮಾಧ್ಯಮದವರು ದುನಿಯಾ ವಿಜಯ್ ಅವರಿಗೆ ಪ್ರಶ್ನೆ ಕೇಳಿದ್ರು. ಆಗ ಅದಕ್ಕೆ ಉತ್ತರ ಕೊಟ್ಟ ದುನಿಯಾ ವಿಜಯ್ ಅವರು ಹೇಳಿದ್ದು ಹೀಗೆ: ಅದು ಅವರ ವೈಯಕ್ತಿಕ ಭಾವನೆ, ನಾನು ಇನ್ನೊಬ್ಬರ ಭಾವನೆಯನ್ನು ಗೌರವಿಸುತ್ತೇನೆ. ಯಾರು ನೋಡಲ್ಲ ಎಂದರೆ ಏನು ಮಾಡಕ್ಕಾಗಲ್ಲ, ನೋಡುವವರಿಗೆ ಬೆಂಬಲ ನೀಡೋಣ. ದರ್ಶನ್ ಅಭಿಮಾನಿಗಳ ವೈಯಕ್ತಿಕ ಭಾವನೆಗೆ ಗೌರವ ಇದೆ, ಅದನ್ನು ಪಾಸಿಟಿವ್ ಆಗಿಯೇ ತೆಗೆದುಕೊಳ್ತೀನಿ ಎನ್ನುವ ಮೂಲಕ ವಿಜಯ್ ಕೌಂಟರ್ ನೀಡಿದ್ರು. ಇಷ್ಟಲ್ಲದೆ ಇತ್ತೀಚೆಗೆ ದುನಿಯಾ ವಿಜಯ್ ಅವರು TV9 ಕನ್ನಡ ವಾಹಿನಿಯ ಒಂದು ಸಂದರ್ಶನದಲ್ಲಿ ಭಾಗಿಯಾಗಿದ್ರು. ಆಗ ಪತ್ರಕರ್ತ ರೆಹಮಾನ್ ಅವರು ರ್ಯಾಪಿಡ್ ರೌಂಡ್ ನಲ್ಲಿ ಸುಮಾರು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಕೇಳಿದಾಗ ದುನಿಯಾ ವಿಜಯ್ ಅಪ್ಪು ಜೊತೆ ಇದ್ದಂತಹ ಅಭಿಮಾನ, ಒಡನಾಟದ ಬಗ್ಗೆ ಮಾತನಾಡಿದ್ರು. ಕೊನೆಯಲ್ಲಿ ದರ್ಶನ್ ಅವರ ಬಗ್ಗೆ ಕೇಳಿದಾಗ ದುನಿಯಾ ವಿಜಯ್ ಅವರು ಕೇವಲ ಒಳ್ಳೆಯದಾಗಲಿ ಎಂದು ಒಂದೇ ಪದದಲ್ಲಿ ಸುಮ್ಮನಾಗಿ ಬಿಟ್ಟರು. ಇದು ದರ್ಶನ್ ಅಭಿಮಾನಿಗಳಿಗೂ ಬೇಸರ ತಂದಿದೆ. ಹೌದು, ದರ್ಶನ್ ಅವರು ಸಂಕಷ್ಟದಲ್ಲಿ ಇದ್ದಾಗ ದುನಿಯಾ ವಿಜಯ್ ಅವರು ಅವರ ಜೊತೆ ನಿಂತಿದ್ದು ದರ್ಶನ್ ಅಭಿಮಾನಿಗಳಿಗೆ ತುಂಬಾ ಚೆನ್ನಾಗಿ ಗೊತ್ತು. ಆದರೆ ಈ ಸಂದರ್ಭದಲ್ಲಿ ದರ್ಶನ್ ಅವರ ಬಗ್ಗೆ ದುನಿಯಾ ವಿಜಯ್ ಯಾಕೆ ಮಾತನಾಡಿಲ್ಲ ಅನ್ನೋದು ದರ್ಶನ್ ಅಭಿಮಾನಿಗಳಿಗೆ ಕಾಡುತ್ತಿರುವ ಪ್ರಶ್ನೆ. ಒಂದು ಕಾಲದಲ್ಲಿ ಆಪ್ತ ಗೆಳೆಯರಾಗಿದ್ದ ದರ್ಶನ್ ಮತ್ತು ದುನಿಯಾ ವಿಜಯ್ ಅವರ ಗೆಳೆತನ ಮುರಿದು ಬಿದ್ದಿದೆಯಾ, ಅಥವಾ ಯಾವುದೇ ವಿವಾದ ಬೇಡ ಅಂತ ನ್ಯೂಟ್ರಲ್ ಮೋಡ್ ನಲ್ಲಿ ದುನಿಯಾ ವಿಜಯ್ ಇದ್ದಾರಾ ಅನ್ನೋದು ಕಾದು ನೋಡಬೇಕಾಗಿದೆ. ಇನ್ನು ದರ್ಶನ್ ಸಂಕಷ್ಟದಲ್ಲಿ ಇದ್ದಾಗ ದರ್ಶನ್ಗೆ ದುನಿಯಾ ವಿಜಯ್ ಮಾಡಿದ ಸಹಾಯವಾದರೂ ಏನು ಅನ್ನೋದನ್ನ ನಮ್ಮ ಚಾನೆಲ್ ನಲ್ಲಿ ಕೆಲವು ದಿನಗಳ ಹಿಂದೆಯೇ ಈ ವಿಡಿಯೋ ಅಪ್ಲೋಡ್ ಆಗಿದೆ. ಒಮ್ಮೆ ಆ ವಿಡಿಯೋವನ್ನ ವೀಕ್ಷಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.